ಇವತ್ತು ನಾವು ಆಯ್ದುಕೊಂಡಿರುವಂಥ ವೇದ ಭಾಗ ಲೂಕನ ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ 38ರಿಂದ 48 ವಚನಗಳು. ಲೂಕನ ಬರೆದಂಥ ಸುವಾರ್ತೆ 38ರಿಂದ 48 ವಚನಗಳು, 42 ವಚನಗಳು. ನಾನು ಓದ್ತೀನಿ, ದಯವಿಟ್ಟು ಗಮನಿಸಿ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿಯೂ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕುಳಿತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಅದಕ್ಕೆ ಮಾರ್ತಳು ಬಹಳ ಸೇವೆಯ ನಿಮಿತ್ತವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿಯು ಆಕೆಗೆ, ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಪ್ರಿಯರೇ, ಒಂದಾನೊಂದು ದಿನ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹಳ್ಳಿಗಳಿಗೆ, ಪಟ್ಟಣಗಳಲ್ಲಿ ಸಂಚಾರ ಮಾಡುತ್ತಾ ದೇವರ ಕುರಿತಾಗಿ, ದೇವರ ಬೋಧನೆಯ ಕುರಿತಾಗಿ, ದೇವರ ವಾಕ್ಯವನ್ನು ಸಾರುತ್ತಿರುವಾಗ ಒಂದು ಹಳ್ಳಿಗೆ ಬಂದನು. ನಾವು ಇನ್ನೂ ಬೇರೆ ವೇದ ಭಾಗಗಳಲ್ಲಿ ಓದುವಾಗ ಅದು ಬೆಥಾನ್ಯ ಎಂಬ ಹಳ್ಳಿಗೆ ಎಂಬುದಾಗಿ ನಮಗೆ ಗೊತ್ತಾಗ್ತದೆ. ಅಲ್ಲಿಗೆ ಬಂದಾಗ ಅಲ್ಲಿ ಮಾರ್ತಳು ಎಂಬುವಂಥ ಒಂದು ಸ್ತ್ರೀಯ ಮನೆಯಲ್ಲಿ ಯೇಸು ಕ್ರಿಸ್ತನನ್ನ ಆಕೆ ಆಹ್ವಾನಿಸಿರ್ತಾಳೆ. ಆತನೊಟ್ಟಿಗೆ ಅನೇಕ ಶಿಷ್ಯಂದಿರು ಕೂಡ ಆಕೆ ಮನೆಯಲ್ಲಿ ಬರ್ತಾರೆ. ಬಂದಾಗ ಯೇಸು ಕ್ರಿಸ್ತನು ಅಲ್ಲಿನ ಜನರಿಗೆ ಮತ್ತೆ ಅಲ್ಲಿ ಕುಳಿತುಕೊಂಡಿದ್ದಂಥ ಅನೇಕರಿಗೆ ದೇವರ ವಾಕ್ಯವನ್ನು ಹೇಳುವಾಗ ಆತನ ಕಾಲಿನ ಬಳಿಯಲ್ಲಿ ಕುಳಿತು, ಪಾದದ ಬಳಿಯಲ್ಲಿ ಕುಳಿತು ಮರಿಯಳು ಎಂಬುವಂಥ ಮಾರ್ತಳ ತಂಗಿ ದೇವರ ವಾಕ್ಯವನ್ನ ಕೇಳುತ್ತಾ ಇರ್ತಾಳೆ. ಈಕೆ ಗಡಿಬಿಡಿಯಾಗಿ ಸೇವೆ ಮಾಡಬೇಕು ಎಂಬುದಾಗಿ ಬಂದಂಥ ಜನರಿಗೆ ಅಡಿಗೆ ಅದು ಇದು ಮತ್ತೊಂದು ಮಾಡಬೇಕು ಎಂಬುದಾಗಿ ಆಕೆ ಬಹಳ ಗಡಿಬಿಡಿಯಾಗಿ ಅನೇಕ ಕಾರ್ಯಗಳ ಕುರಿತಾಗಿ ಆಕೆ ಗಡಿಬಿಡಿಯಿಂದ ಇದ್ದಳು. ಆಗ ಮರಿಯಳನ್ನ ನೋಡಿದ ಮಾರ್ತಳು ಯೇಸು ಸ್ವಾಮಿಗೆ ಹೇಳ್ತಾಳೆ, ಸ್ವಾಮಿ, ನಾನು ಇಷ್ಟು ಗಡಿಬಿಡಿಯಿಂದ ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ಈಕೆ ನೋಡಿದ್ರೆ ನಿನ್ನ ಪಾದದ ಬಳಿಯಲ್ಲಿ ಕುಳಿತಿದ್ದಾಳೆ, ಆಕೆಗೆ ನನಗೆ ಸಹಾಯ ಆಗಬೇಕು, ನನಗೆ ಸಹಾಯಕ್ಕೆ ಕಳಿಸ್ಕೊಡು ಎಂಬುದಾಗಿ ಆಕೆಗೆ ಯೇಸುಗೆ ಕೇಳ್ತಾಳೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಮಾರ್ತಳೆ, ನೀನು ತುಂಬ ಗಡಿಬಿಡಿಯಲ್ಲಿ ಬಿದ್ದಿದ್ದಿ. ಕೆಲವು ಮಾತ್ರ ನಮಗೆ ಬೇಕಾದದ್ದು, ಆ ಉತ್ತಮ ಭಾಗವನ್ನ ಮರಿಯಳು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಈ ವೇದ ಭಾಗದಿಂದ ಯೇಸು ಕ್ರಿಸ್ತನಿಗೆ ಇಷ್ಟವಾಗುವ ರೀತಿಯಲ್ಲಿ, ಯೇಸು ಕ್ರಿಸ್ತನಿಗೆ ಮೆಚ್ಚುವ ರೀತಿಯಲ್ಲಿ ನಡೆದುಕೊಳ್ಳಬೇಕಾದ 3 ವಿಷಯಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಲಿಕ್ಕಿದ್ದೇನೆ. ಯೇಸು ಕ್ರಿಸ್ತನಿಗೆ ಇಷ್ಟವಾಗುವಂಥ ರೀತಿಯಲ್ಲಿ ನಡೆದುಕೊಳ್ಳುವಂಥ 3 ವಿಷಯಗಳು. ಮೊದಲನೇದು, ಪ್ರಿಯರೇ, ಮರಿಯಳು ಮಾಡಿದಂತಹ ಕಾರ್ಯವನ್ನ ನೀವು ನೆನಪು ಮಾಡ್ಕೊಳ್ರಿ. ಮರಿಯಳು ಏನು ಮಾಡ್ತಾ ಇದ್ದಳು? ಯೇಸು ಕ್ರಿಸ್ತನು ಆಕೆಯ ಮನೆಗೆ ಬಂದನು. ಆಕೆಯ ಮನೆಗೆ ಬಂದಾಗ ಅಲ್ಲಿ ಬೋಧನೆ ಮಾಡ್ತಾ ಇದ್ದನು. ಅಲ್ಲಿ ಅನೇಕ ಆತ್ಮೀಯ ಕಾರ್ಯಗಳ ವಿಷಯವಾಗಿ ಆತನು ಶಿಷ್ಯರಿಗೆ ಬೋಧನೆಯನ್ನ ಮಾಡ್ತಾ ಇದ್ದ. ಆಕೆ ಯೇಸುವಿನ ಪಾದದ ಬಳಿಯಲ್ಲಿ ಕುಳಿತು ಏನು ಮಾಡ್ತಾ ಇದ್ದಳು? ದೇವರ ವಾಕ್ಯವನ್ನ ಕೇಳ್ತಾ ಇದ್ದಳು. ಪ್ರಿಯರೇ, ಯೇಸು ಕ್ರಿಸ್ತನಿಗೆ ತುಂಬ ಇಷ್ಟವಾಗಿರುವಂಥ ಕಾರ್ಯ ಅಥವಾ ಇಷ್ಟವಾಗಿರುವಂಥ ವಿಷಯ ಏನೆಂಬುದಾಗಿ ನೋಡುವಾಗ ಆತನ ಮಾತುಗಳನ್ನು ನಾವು ಕೇಳುವಂಥದ್ದು, ಆತನ ಮಾತುಗಳನ್ನು ನಾವು ಗಮನಿಸುವಂಥದ್ದು, ಆತನ ಬೋಧನೆಯನ್ನು ನಾವು ಕೇಳುವಂಥದ್ದು, ಆತನ ಆಜ್ಞೆಗಳನ್ನು ನಾವು ಕೇಳುವಂಥದ್ದು. ಪ್ರಿಯರೇ, ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಅನೇಕ ಜನರು ಆತನನ್ನು ಹಿಂಬಾಲಿಸಿದ್ರು. ಒಬ್ಬೊಬ್ಬರು ಒಂದೊಂದು ವಿಷಯಗಳಿಗಾಗಿ ಆತನನ್ನು ಹಿಂಬಾಲಿಸಿದ್ರು. ಅನೇಕರು ಆತನ ಹಿಂದೆ ಸೂಚಕ ಕಾರ್ಯಗಳನ್ನು ನೋಡಬೇಕು ಎಂಬುದಾಗಿ ಹಿಂಬಾಲಿಸಿದ್ರು. ಅನೇಕರು ಆತನಲ್ಲಿ ತಪ್ಪು ಹುಡುಕಬೇಕೆಂಬುದಾಗಿ ಹಿಂಬಾಲಿಸಿದ್ರು. ಅನೇಕರು ಆತನು ಮಾಡುವಂಥ ಅದ್ಭುತ ಕಾರ್ಯಗಳು ಏನಾಗಿರಬಹುದು, ಸ್ವಸ್ಥತೆಗೋಸ್ಕರ ಆತನನ್ನು ಹಿಂಬಾಲಿಸಿದ್ರು.
ಅನೇಕರು ಆತನ ಜೊತೆ ಇದ್ದರೆ ಊಟ ಚೆನ್ನಾಗಿ ಸಿಗ್ತದೆ ಎಂಬುದಾಗಿ ಆತನನ್ನು ಹಿಂಬಾಲಿಸಿದ್ರು. ಅನೇಕರು ಈತನು ಯಾರು ಇರಬಹುದು ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ, ಆತನ ಮಾತುಗಳನ್ನು ಕೇಳುವುದಕ್ಕೆ ಆತನನ್ನು ಹಿಂಬಾಲಿಸಿದ್ರು. ಪ್ರಿಯರೇ, ಯೇಸು ಕ್ರಿಸ್ತನಿಗೆ ಯಾರೆಲ್ಲ ಸ್ವಾರ್ಥ ಕಾರ್ಯಗಳಿಗಾಗಿ ಆತನನ್ನು ಹಿಂಬಾಲಿಸಿದ್ರೋ ಅವರಲ್ಲಿ ಮನಸ್ಸಿರಲಿಲ್ಲ. ಆತನ ಮನಸ್ಸಿದ್ದಿದ್ದು ಯಾರಲ್ಲಿ ಗೊತ್ತಾ? ಆತನ ವಾಕ್ಯವನ್ನು ಕೇಳುತ್ತಾ ಇದ್ದಂಥ ವ್ಯಕ್ತಿಗಳು. ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಇದ್ದಂಥ ಸಮಯದಲ್ಲಿ ಹೇಳಿದಂಥ ಮಾತು ಏನು ಗೊತ್ತಾ? ಕಿವಿ ಉಳ್ಳವನು ಕೇಳಲಿ. ಇದು ಒಂದು ಸಾರಿ ಅಲ್ಲ, ಎರಡು ಸಾರಿ ಅಲ್ಲ, ಸುಮಾರು ಬಾರಿ ಯೇಸು ಕ್ರಿಸ್ತರು ಸಾಮ್ಯಗಳನ್ನು ಹೇಳುವಂಥ ಸಮಯದಲ್ಲೆಲ್ಲ ಈ ಮಾತನ್ನ ಹೇಳಿದ್ದಾನೆ, ಕಿವಿ ಉಳ್ಳವನು ಕೇಳಲಿ. ಪ್ರಿಯರೇ, ನಿಮಗೆ ಕಿವಿ ಇದೆಯಾ? ದಯವಿಟ್ಟು ಗಮನಿಸಿ, ಇದು ದೇವರ ವಾಕ್ಯ. ಯೇಸು ಸ್ವಾಮಿ ಹೇಳಿದ್ರು, ಬಿತ್ತುವವನ ಸಾಮ್ಯದ ಕುರಿತಾಗಿ ಯೇಸು ಸ್ವಾಮಿ ಮಾತನಾಡುವಾಗ, ಬಿತ್ತುವವನು ಬೀಜವನ್ನ ಬಿತ್ತಲಿಕ್ಕಾಗಿ ಹೊರಟನು. ಕೆಲವು ಬೀಜ ದಾರಿಯ ಮಗ್ಗಲಲ್ಲಿ ಬಿತ್ತು, ಕೆಲವು ಬೀಜ ಬಂಡೆಯಲ್ಲಿ ಬಿತ್ತು, ಕೆಲವು ಬೀಜ ಮುಳ್ಳುಗಿಡಗಳಲ್ಲಿ ಬಿತ್ತು, ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿತ್ತು. ಪ್ರಿಯರೇ, ದಾರಿಯಲ್ಲಿ ಬಿದ್ದಂಥ ಬೀಜ ಏನಾಯ್ತು? ಹಕ್ಕಿಗಳು ಬಂದು ಅದನ್ನು ತಿಂದು ಬಿಟ್ಟವು. ಅದರ ಅರ್ಥ ಏನೆಂಬುದಾಗಿ ಯೇಸು ಸ್ವಾಮಿ ಹೇಳಿದಾಗ ಯೇಸು ಸ್ವಾಮಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಲೂಕನು ಬರೆದಂಥ ಸುವಾರ್ತೆಯಲ್ಲಿ ಆತನ ಅದನ್ನು ಹೇಳ್ತಾನೆ. ಲೂಕನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನ. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರು ನಂಬಿ ರಕ್ಷಣೆ ಹೊಂದಬಾರದೆಂದು ವಾಕ್ಯವನ್ನು ಅವರ ಹೃದಯದಿಂದ ತೆಗೆದು ಬಿಡುತ್ತಾನೆ. ಇವರೇ ದಾರಿಯ ಮಗ್ಗಲಲ್ಲಿ ಬಿದ್ದಿರುವವರು. ನೋಡ್ರಿ, ಈ ಸಾಮ್ಯದ ಅರ್ಥವೇನೆಂದರೆ, ಆ ಬೀಜವೆಂದರೆ ದೇವರ ವಾಕ್ಯ. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರು ನಂಬಿ ರಕ್ಷಣೆ ಹೊಂದಬಾರದೆಂದು ವಾಕ್ಯವನ್ನು ಅವರ ಹೃದಯದಿಂದ ತೆಗೆದು ಬಿಡುತ್ತಾನೆ. ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಕೇಳಿದ ಕೂಡಲೇ ಸೈತಾನನ ಏನು ಮಾಡ್ತಾನೆ ಗೊತ್ತಾ? ನಾವು ನಂಬಿ ರಕ್ಷಣೆ ಹೊಂದಬಾರದು ಎಂದು ಆ ವಾಕ್ಯವನ್ನು ನಮ್ಮ ಹೃದಯದಿಂದ ಏನು ಮಾಡ್ತಾನೆ ಗೊತ್ತಾ? ತೆಗೆದು ಹಾಕ್ತಾನೆ. ನೀವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಕುಳಿತುಕೊಂಡಾಗಲೇ ನಿಮಗೆ ಅನೇಕ ಸಮಸ್ಯೆಗಳು ಉಂಟಾಗ್ತದೆ. ಮಕ್ಕಳು ಅಳ್ತಾರೆ, ನಿಮಗೆ ಹುಷಾರಿಲ್ದಂಗೆ ಆಗ್ತದೆ, ಇನ್ನೇನೋ ಸಮಸ್ಯೆಗಳು ಬರ್ತವೆ, ಆವಾಗಲೇ ಜಗಳ ಆಗ್ತದೆ, ಆವಾಗಲೇ ಏನೆಲ್ಲ ಕಾರ್ಯಗಳು ಸೈತಾನನು ತಂದು ಹಾಕ್ತಾನೆ. ಒಂದು ವೇಳೆ ಈ ವಿಡಿಯೋ ನೀವು ನೋಡಬೇಕು ಎಂಬುದಾಗಿ ಆಶಿಸಿ ಈ ಟಿವಿಯ ಮುಂದೆ ಅಥವಾ ಯೂಟ್ಯೂಬಲ್ಲಿ ಕುಳಿತುಕೊಂಡು ನೀವು ನೋಡುವಾಗ ನಿಮಗೂ ಅನೇಕ ರೀತಿಯಾಗಿರುವಂಥ ಅಡ್ಡಿಗಳು ಉಂಟಾಗುತ್ತಾ ಇದೆ. ಪ್ರಿಯರೇ, ಸೈತಾನನಿಗೆ ನೀವು ದೇವರ ವಾಕ್ಯವನ್ನು ಕೇಳಬಾರದು ಎಂದು ಅವನ ಆಸೆ. ಯಾಕೆ? ದೇವರ ವಾಕ್ಯವನ್ನು ಕೇಳಿದ್ರೆ ದೇವರ ವಾಕ್ಯವನ್ನು ನಂಬುತ್ತೀರಿ, ದೇವರ ವಾಕ್ಯವನ್ನು ನಂಬಿ ನೀವು ರಕ್ಷಣೆಗೆ ಬರುತ್ತೀರಿ, ನೀವು ರಕ್ಷಿಸಲ್ಪಡ್ತೀರಿ, ನಿಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡ್ತವೆ. ಆ ಉತ್ತಮ ಭಾಗವನ್ನ ಮರಿಯಳು ಆರಿಸಿಕೊಂಡಿದ್ದಳು. ಆಕೆ ಯೇಸುವಿನ ಪಾದದ ಬಳಿಯಲ್ಲಿ ಕುಳಿತು ದೇವರ ವಾಕ್ಯವನ್ನ ಕೇಳ್ತಾ ಇದ್ದಳು. ಪ್ರಿಯರೇ, ಯೇಸುವನ್ನ ಮೆಚ್ಚಿಸಲಿಕ್ಕೆ ಅನೇಕರು ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ರು. ಉದಾಹರಣೆಗೆ ಮರಿಯಳ ಅಕ್ಕ ಮಾರ್ತಳು ಏನು ಮಾಡ್ತಾ ಇದ್ಲು? ಆಕೆ ತುಂಬ ವಿಷಯಗಳಲ್ಲಿ ಗಡಿಬಿಡಿಯಾಗಿದ್ಲು. ಒಂದು ವೇಳೆ ಯೇಸು ಕ್ರಿಸ್ತನು ಬಂದಿದ್ದಾಗ ಆಕೆ ಅಡಿಗೆ ಮಾಡಬೇಕು, ಅವ್ರಿಗೆ ಉಪಚಾರ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಎಂಬುದಾಗಿ ತುಂಬ ಗಡಿಬಿಡಿಯಲ್ಲಿ ಆಕೆ ಇದ್ದಳು. ಪ್ರಿಯರೇ, ಇವತ್ತು ಕೂಡ ಲೋಕದಲ್ಲಿ ಅನೇಕರು ಯೇಸು ಕ್ರಿಸ್ತನನ್ನು ಮೆಚ್ಚಿಸಲಿಕ್ಕೆ, ತಮ್ಮ ಸ್ವಕಾರ್ಯಗಳಿಂದ ಮೆಚ್ಚಿಸಲಿಕ್ಕೆ ಅನೇಕರು ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರಿಯರೇ, ಯೇಸು ಕ್ರಿಸ್ತನನ್ನ ನಿಮ್ಮ ಸ್ವಕಾರ್ಯಗಳಿಂದ ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. ಆತನನ್ನು ಮೆಚ್ಚಿಸಬೇಕಾದ್ರೆ ಆತನಿಗೆ ಬೇಕಾಗಿರೋದು ನಿಮ್ಮ ನಂಬಿಕೆ ಮಾತ್ರ, ನಿಮ್ಮ ಸಮಯ ಮಾತ್ರ. ಈ ಯುಗದಲ್ಲಿ, ಈ ಕಾಲಘಟ್ಟದಲ್ಲಿ ಯಾರಿಗೂ ಸಮಯವಿಲ್ಲ. ಎಲ್ಲರೂ ಅವರವರ ವಿಷಯಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಆತ್ಮಿಕ ವಿಷಯಗಳಿಗೆ ಸಮಯವೇ ಇಲ್ಲ. ಚರ್ಚ್ಗೆ ಹೋದ್ರೆ ನನ್ನ ಸಮಸ್ಯೆ ತೀರ್ತದ, ಅಥವಾ ಪ್ರಾರ್ಥನೆ ಮಾಡಿದ್ರೆ ನನ್ನ ಸಾಲ ತೀರ್ತದ, ಅಥವಾ ನನಗಿರೋ ಕಷ್ಟಗಳು ಹೋಗ್ತದ, ನಾನು ದುಡಿಬೇಕು, ನಾನು ತಿನ್ಬೇಕು, ನಾನು ಕೆಲಸ ಮಾಡಿದ್ರೆ ನಾನು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಎಂಬುದಾಗಿ ಆಲೋಚಿಸುವಂಥ ಈ ಯುಗದಲ್ಲಿ ಪ್ರಿಯರೇ,
ದೇವರ ವಾಕ್ಯವು ಹೇಳುವಂಥದ್ದೇನು ಗೊತ್ತಾ? ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು, ಅದರ ಕೂಡ ಅವೆಲ್ಲವೂ ನಿನಗೆ ದೊರಕುತ್ತವೆ ಎಂಬುದಾಗಿ. ಪ್ರಿಯರೇ, ಆತ್ಮೀಕ ವಿಷಯಗಳಿಗೆ ಸಮಯ ಕೊಡಲಿಕ್ಕೆ ಅನೇಕರಿಗೆ ಮನಸ್ಸಿಲ್ಲ. ಕಾರಣ ಅದರ ಬೆಲೆ ಅವರಿಗೆ ಗೊತ್ತಿಲ್ಲ. ಒಂದು ವೇಳೆ ನೀವು ಅಂದುಕೊಳ್ಳುತ್ತಾರೆ, ನಾನು ಈ ವಿಡಿಯೋ ನೋಡ್ತಾ ಇದ್ದೀನಿ, ಈ ಪ್ರಸಂಗ ಕೇಳ್ತಾ ಇದ್ದೀನಿ, ಅಯ್ಯೋ ಇದ್ರ ಬದಲು ಬೇರೆ ಕೆಲಸಗಳು ಮಾಡ್ಬೋದಿತ್ತು ಎಂಬುದಾಗಿ. ಇಲ್ಲ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಮಲಾಕಿ ಬರೆದಂಥ ಪ್ರವಾದನೆ 3ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ಯೆಹೋವನ ಭಕ್ತರು ತಮ್ಮ ತಮ್ಮಲ್ಲಿ ಮಾತಾಡಿಕೊಳ್ಳುವುದನ್ನ ಯೆಹೋವನು ಕಿವಿಗೊಟ್ಟು ಕೇಳಿ ಅವರ ಹೆಸರುಗಳನ್ನ ಜ್ಞಾಪಕದ ಪುಸ್ತಕದಲ್ಲಿ ಬರೆಸಿದನು ಎಂಬುದಾಗಿ. ಪ್ರಿಯರೇ, ನೀವು ಆತ್ಮೀಕ ವಿಚಾರಗಳನ್ನ, ದೇವರ ವಾಕ್ಯಗಳನ್ನ ಕೇಳುವಾಗ ನಿಮ್ಮ ಹೆಸರುಗಳು ಬರೆಯಲ್ಪಡ್ತವೆ. ಎಲ್ಲಿ? ಸ್ವರ್ಗದಲ್ಲಿ, ಆತನ ಜ್ಞಾಪಕದ ಪುಸ್ತಕದಲ್ಲಿ. ಯಾತಕ್ಕಾಗಿ ಬರೆಯಲ್ಪಡ್ತವೆ? ನಿಮ್ಮನ್ನು ಆಶೀರ್ವದಿಸಲ್ಪಡುವುದಕ್ಕಾಗಿ. ಯೇಸು ಸ್ವಾಮಿ ಹೇಳಿದ್ರು, ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿ ಬರ್ತಾರೆ, ಅವರ ಮಧ್ಯದಲ್ಲಿ ನಾನಿದ್ದೇನೆ. ಆತ್ಮೀಕ ವಿಷಯಗಳು ಎಂದಿಗೂ ಕೂಡ ವ್ಯರ್ಥ ಆಗೋದಿಲ್ಲ. ನೀವು ಲೋಕದಲ್ಲಿ ಮಾಡಿದ ಎಲ್ಲ ಕಾರ್ಯಗಳು ವ್ಯರ್ಥ ಆಗ್ತವೆ, ವೇಸ್ಟ್ ಆಗ್ತವೆ. ಆದರೆ ಆತ್ಮೀಕವಾದಿ ಮಾಡಿದಂಥ ಕಾರ್ಯಗಳು, ಕ್ರಿಸ್ತನ ನಾಮದಲ್ಲಿ ಮಾಡಿದ ಕಾರ್ಯಗಳು, ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಯಾಕಂದರೆ ಪ್ರಕಟಣೆಯಲ್ಲಿ ನಾವು ನೋಡ್ತೇವೆ, ಸತ್ತವರು ಅವರ ಕಷ್ಟವು ತೀರಿತು, ಅವರೊಂದಿಗೆ ಏನು ಬರ್ತವೆ? ಸುಕಾರ್ಯಗಳು, ಅವರು ಮಾಡಿದ ಒಳ್ಳೆ ಕಾರ್ಯಗಳು ಅವರ ಒಂದಿಗೆ ಬರ್ತವೆ ಎಂಬುದಾಗಿ. ಸೊ ಪ್ರಿಯರೇ, ಮರಿಯಳು ಆ ಭಾಗವನ್ನು ಆರಿಸಿಕೊಂಡು, ಅದಕ್ಕೆ ಮಾರ್ತಳು ಬಂದು ಕೇಳಿದಾಗ, ಸ್ವಾಮಿ ಯಾಕೆಯನ್ನು ಕಳಿಸ್ಕೊಡು, ನನಗೆ ಸಹಾಯವಾಗಲಿ ಅಂತ ಕೇಳಿದಾಗ ಯೇಸು ಸ್ವಾಮಿ ಹೇಳಿದಂಥ ಉತ್ತರ ಏನು ಗೊತ್ತಾ? ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಇವತ್ತು ಅನೇಕರು ಈ ರೀತಿಯಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಾರೆ. ನಿಮ್ಮ ಚಿಂತೆಯನ್ನೆಲ್ಲ ದೇವರಿಗೆ ಒಪ್ಪಿಸಿ, ನಿಮ್ಮ ಗಡಿಬಿಡಿ ಎಲ್ಲ ದೇವ್ರಿಗೆ ಒಪ್ಪಿಸಿ. ನೀವು ಚಿಂತಿಸೋದ್ರಿಂದ, ಗಡಿಬಿಡಿ ಆಗೋದ್ರಿಂದ ಅಥವಾ ನೀವು ಕಳವಳಗೊಳ್ಳೋದ್ರಿಂದ ನೀವು ಏನು ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಯೇಸು ಸ್ವಾಮಿ ಹೇಳಿದ್ರು ಏನಂತ ಗೊತ್ತಾ? ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ, ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಮರಿಯಳು ಏನು ಮಾಡಿದ್ದಾಳೆ? ಆ ಉತ್ತಮ ಭಾಗವನ್ನ ಆರಿಸಿಕೊಂಡಿದ್ದಾಳೆ. ಪ್ರಿಯರೇ, ಉತ್ತಮ ಭಾಗ, ಒಳ್ಳೆಯ ವಿಷಯ, ಆತ್ಮೀಕವಾಗಿ ನಾವು ಬೆಳೆಯುವಂಥದ್ದು, ಆತ್ಮೀಕ ವಿಷಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು, ಆತ್ಮೀಕ ವಿಷಯಗಳಲ್ಲಿ ಅಥವಾ ದೇವರ ವಾಕ್ಯದಲ್ಲಿ ದೇವರ ವಾಕ್ಯವನ್ನು ನಾವು ಕೇಳುವಂಥದ್ದು. ಪ್ರಿಯರೇ, ಆತ್ಮೀಕವಾಗಿ ಇರುವಂಥ ವಿಷಯಗಳಲ್ಲಿ ನೀವು ತೊಡಗಿಸಿಕೊಂಡುವುದಾದರೆ ಅದು ನಿತ್ಯಕ್ಕೂ ನೆಲೆ ನಿಲ್ಲುವಂಥದ್ದಾಗಿದೆ. ಭೌತಿಕವಾಗಿರುವಂಥ ವಿಷಯಗಳು, ಈ ಭೂಲೋಕಕ್ಕೆ ಸಂಬಂಧಿಸಿದಂಥ ವಿಷಯಗಳು ಈ ಭೂಲೋಕದಲ್ಲಿ ಮುಗಿದೋಗ್ತದೆ. ಸಮಯದಲ್ಲಿ ನೀವು ಯಾವುದಕ್ಕೆ ಹೆಚ್ಚು ಹೊತ್ತು ಕೊಡ್ತಾ ಇದ್ದೀರಿ? ಆತ್ಮೀಕ ವಿಷಯಗಳಿಗ, ಭೌತಿಕವಾಗಿರುವ ವಿಷಯಗಳಿಗ? ಯೇಸು ಸ್ವಾಮಿ ಹೇಳಿದರು, ಆಹಾರಕ್ಕಾಗಿ ದುಡಿಯಬೇಡ್ರಿ, ನಶಿಸಿ ಹೋಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ, ನಿತ್ಯ ಜೀವಕ್ಕಾಗಿ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಮತ್ತೆ ಅವರು ಅಲ್ಲಿ ಕೇಳ್ತಾರೆ, ಅವೇದ ಭಾಗದಲ್ಲಿ ಏನು ಅದು ಎಂಬುದಾಗಿ ಹೇಳುವಾಗ, ದೇವರು ಕಳಿಸಿಕೊಟ್ಟ ಆತನ ಮೇಲೆ ನಂಬಿಕೆ ಇಡುವಂಥದ್ದೇ. ಪ್ರಿಯರೇ, ಯೇಸು ಕ್ರಿಸ್ತನ ಪಾದದ ಬಳಿಯಲ್ಲಿ ಕುಳಿತುಕೊಂಡು ಆತನ ವಾಕ್ಯವನ್ನು ಕೇಳುವಂಥದ್ದೇ ಅತೀ ಶ್ರೇಷ್ಠವಾದಂಥ ಒಂದು ವಿಷಯ. ಹಾಗಾದರೆ ಬ್ರದರ್, ನಾಳೆಯಿಂದ ನಾವೆಲ್ಲ ಕೆಲಸಗಳಲ್ಲಿ ಬಿಟ್ಟು ನಾವು ಬರೀ ಬೈಬಲ್ ಓದ್ಕೊಳ್ತಾ ಕುಳಿತುಕೊಳ್ಬೇಕೆಂಬುದಾಗಿ ಹೇಳ್ತೀರಾ? ಇಲ್ಲ. ನಿಮಗೆ ದೇವರು ಕೆಲವು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನ, ಶ್ರೇಷ್ಠವಾದ ವಿಷಯಗಳನ್ನು ಮೊದಲು ನಾವು ಮಾಡಬೇಕು. ಪ್ರಯಾರಿಟಿ ನಾವು ನೋಡಿಕೊಳ್ಳಬೇಕು. ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕ್ತಾನೆ. ಪ್ರಿಯರೇ, ಆತ್ಮೀಕ ಕಾರ್ಯಗಳಿಗೆ, ದೈವಿಕ ಕಾರ್ಯಗಳಿಗೆ ಮೊದಲ ಆದ್ಯತೆ ಕೊಡುವುದಕ್ಕೆ ನಾವು ಕಲಿಯಬೇಕು. ನಾವು ಪ್ರಾಪಂಚಿಕ ಕಾರ್ಯಗಳಿಗೆ, ಭೌತಿಕ ಕಾರ್ಯಗಳಿಗೆ ಮೊದಲ ಆದ್ಯತೆ ಕೊಟ್ಟು ಅದಕ್ಕಾಗಿ ನಾವು ತವಕ ಪಡ್ತಾ ಇದ್ದೀವಿ. ಅದು ತಪ್ಪು ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ.
ಮಾರ್ತಳು ಕಷ್ಟಪಟ್ಟು ಆ ಯೇಸುಗೆ ಸೇವೆ ಮಾಡ್ಲಿಕ್ಕಾಗಿ, ಊಟಕ್ಕಾಗಿ, ಅವರು ಇರ್ಲಿಕ್ಕಾಗಿ, ಅವರ ಸೌಲಭ್ಯಕ್ಕಾಗಿ ಮಾಡ್ತಾ ಇದ್ದಂಥ ಕಾರ್ಯಗಳು ತಪ್ಪಲ್ಲ, ಹೌದು. ಆದರೆ ಮಾರ್ತಳು ದೇವರ ಪಾದದಲ್ಲಿ ಕುಳಿತು ವಾಕ್ಯವನ್ನ ಕೇಳಬೇಕಾಗಿತ್ತು. ಆದರೆ ಆಕೆ ಅನೇಕ ವಿಷಯಗಳಲ್ಲಿ ಗಡಿಬಿಡಿಯಾಗಿದ್ದಾಳೆ. ಆದರೆ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಳು. ಸೊ ನಿಮ್ಮ ಪ್ರಯಾರಿಟಿ ಏನಾಗಿದೆ? ನಂಬರ್ 1 ವಿಷಯ ಏನಾಗಿದೆ? ನೀವು ಯಾವುದನ್ನು ಆದುಕೊಂಡಿದ್ದೀರಿ? ಹಣ ಸಂಪಾದನೆ ಮಾಡೋದನ್ನು ಆದುಕೊಂಡಿದ್ದೀರಾ? ಜವಾಬ್ದಾರಿಗಳನ್ನು ನಿರ್ವಹಿಸುವುದನ್ನು ಆದುಕೊಂಡಿದ್ದೀರಾ? ಜನರನ್ನು ಮೆಚ್ಚಿಸೋಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಹಾಗಾದರೆ ಅದೆಲ್ಲವೂ ವ್ಯರ್ಥ, ಅದು ವೇಸ್ಟ್. ಹಣ ಇವತ್ತಿರ್ತದೆ, ನಾಳೆ ಇಲ್ಲದಂಗೆ ಆಗ್ತದೆ. ಹಣ ಕೊಡಲಾರದೆ ಇರುವಂಥದ್ದು ಅನೇಕವು ಇದ್ದಾವೆ. ಪ್ರಿಯರೇ, ಯೇಸು ಕ್ರಿಸ್ತನು ಇಷ್ಟಪಟ್ಟಂಥ ವಿಷಯ ಮರಿಯಳಲ್ಲಿ ಏನು ಗೊತ್ತಾ? ಆಕೆ ಆತನ ಪಾದದ ಬಳಿಯಲ್ಲಿ ಕುಳಿತು ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದಳು. ಎರಡನೇ ವಿಷಯ, ಯೇಸು ಕ್ರಿಸ್ತನು ನಾವು ದೇವರು ಮೆಚ್ಚುವಂಥ, ಕ್ರಿಸ್ತನು ಮೆಚ್ಚುವಂಥ ಜೀವಿತವನ್ನು ಜೀವಿಸಲಿಕ್ಕೆ ಎರಡನೇ ವಿಷಯ ಏನು ಗೊತ್ತಾ? ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28-36. ಮರಿಯಳನ್ನ ಎಲ್ಲಿ ನಾವು ಮತ್ತೆ ನೋಡ್ತಾ ಇದ್ದೀವಿ? ಲಾಜರ್ ಸತ್ತು ಹೋಗಿದ್ದಾನೆ. ಸತ್ತು ಹೋಗಿರುವಂಥ ಲಾಜರ್ನ ಮನೆಗೆ ಯೇಸು ಕ್ರಿಸ್ತನು ಹೋಗಬೇಕು ಎಂಬುದಾಗಿ ಊರಾಚೆ ಇದ್ದಾರೆ. ಮಾರ್ತಳು ಹೋಗಿ ಆತನನ್ನ ಮಾತಾಡಿಸಿ ಬಂದಿದ್ದಾಳೆ. ಮರಿಯಳು ಆತನನ್ನು ನೋಡಬೇಕು ಎಂಬುದಾಗಿ ಕರೆದುಕೊಂಡು ಬರ್ತಾ ಇದ್ದಾಳೆ. ಬಂದ ಕೂಡಲೇ ಮರಿಯಳು ಯೇಸು ಸ್ವಾಮಿ ಪಾದಕ್ಕೆ ಬೀಳ್ತಾ ಇದ್ದಾಳೆ. ಮೊದಲು ಯೇಸುವಿನ ಪಾದದ ಬಳಿಯಲ್ಲಿ ಕುಳಿತು ಆಕೆ ದೇವರ ವಾಕ್ಯವನ್ನು ಕೇಳಿದ್ಲು. ಈಗ ಆಕೆ ಜೀವನದಲ್ಲಿ ಒಂದು ಸಮಸ್ಯೆ ಉಂಟಾಗಿದೆ. ಆಕೆ ನೋವಿನಲ್ಲಿದ್ದಾಳೆ, ಆಕೆ ದುಃಖದಲ್ಲಿದ್ದಾಳೆ, ಆಕೆ ವೇದನೆಯಲ್ಲಿದ್ದಾಳೆ, ಆಕೆ ಮನಸ್ಸು ತುಂಬಿ ಆಕೆ ನೋವು ಹೊರಬರ್ತಾ ಇದೆ. ಆಕೆ ತುಂಬಾ ಕಷ್ಟದಲ್ಲಿದ್ದಾಳೆ. ಆಕೆ ಎಲ್ಲಿ ಮತ್ತೆ ಕಾಣಿಸ್ಕೊಳ್ತಾ ಇದ್ದಾಳೆ? ಮರಿಯಳು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು. ಪ್ರಿಯರೇ, ಮರಿಯಳು ಯೇಸುವಿನ ಪಾದಕ್ಕೆ ಬೀಳ್ತಾ ಇದ್ದಾಳೆ. ಮತ್ತೆ ನಾವು ಎರಡನೇ ವಿಷಯ ನಾವು ನೋಡುವಂಥದ್ದು, ಈ ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ಬಾಧೆಯಲ್ಲಿ, ದುಃಖದಲ್ಲಿ, ಅವಮಾನದಲ್ಲಿ, ನಿಂದೆ, ಅಪಮಾನ ಏನೇ ಇದ್ರೂ ಯೇಸುವಿನ ಪಾದದ ಬಳಿಯಲ್ಲಿ ಮರಿಯಳನ್ನು ನಾವು ನೋಡ್ತಾ ಇದ್ದೀವಿ. ತನ್ನ ಸಹೋದರ ಸತ್ತು ಹೋಗಿದ್ದಾನೆ, ಲಾಜರ್ ತೀರಿ ಹೋಗಿದ್ದಾನೆ, ಅದರ ನಿಮಿತ್ತವಾಗಿ ದುಃಖಿತಳಾಗಿದ್ದಾಳೆ. ಆಕೆ ಬಂದು ಯೇಸುವಿನ ಪಾದದ ಬಳಿಯಲ್ಲಿ ಬೀಳುತ್ತಾ ಇದ್ದಾರೆ. ಪ್ರಿಯರೇ, ಎರಡನೇ ವಿಷಯ, ದೇವರು ಮೆಚ್ಚುವಂಥ ರೀತಿಯಲ್ಲಿ ಜೀವಿಸಬೇಕಾದ್ರೆ ಎರಡನೇ ವಿಷಯ ಏನು ಗೊತ್ತಾ? ನಾವು ನಮಗೇನೇ ಸಮಸ್ಯೆ, ಬಾಧೆ, ದುಃಖ, ನೋವು, ಅವಮಾನ, ನಿಂದೆ, ಪ್ರಯಾಸ ಇದ್ದರೂ ನಾವು ಯೇಸುವಿನ ಪಾದದ ಬಳಿಯಲ್ಲಿ ಬೀಳಬೇಕು. ಯೇಸುವಿನ ಪಾದದ ಹತ್ರ ನಾವು ಕೇಳಬೇಕು. ಆಕೆ ಕೇಳಿದ್ದಿಷ್ಟೇ, ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದನು. ಇದಕ್ಕಿಂತ ಮುಂಚೆ ಮಾರ್ತಳು ಹೋಗಿ ಮಾತಾಡಿಸಿದಳು. ಯಾರನ್ನ? ಯೇಸುವನ್ನ. ಯೇಸು ಆಗ ಅಳ್ಳಿಲಿಲ್ಲ. ಮಾರ್ತಳು ಕೂಡ ಇದೇ ವಿಷಯವನ್ನ ಹೇಳಿದ್ಲು. 21ನೇ ವಚನದಲ್ಲಿ ನಾವು ಓದುವಾಗ ನಮಗೆ ಗೊತ್ತಾಗ್ತದೆ. ಮತ್ತು ಮಾರ್ತಳು ಯೇಸುವಿಗೆ, ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಅಕ್ಕ ಹೇಳಿದ್ದು ಅದೇ ಮಾತು, ತಂಗಿ ಹೇಳಿದ್ದು ಅದೇ ಮಾತು. ಈಗಲಾದರೂ ದೇವರನ್ನು ನೀನು ಬೇಡಿಕೊಳ್ಳುತ್ತೀಯೋ, ನೀನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುತ್ತಾನೆಂದು ಬಲ್ಲೆನು ಎಂದು ಹೇಳಿದಳು. ಅದಕ್ಕೆ ಯೇಸು, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಮಾರ್ತಳು ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುತ್ತದೆ ಎಂದು ಅವನು ಎದ್ದು ಬರುವನೆಂದು ನಾನು ಬಲ್ಲೆನ ಅಂದಳು. ನೋಡ್ರಿ, ಯೇಸುವಿನ ಮಾರ್ತಳ ಮಾತಿಗೂ ಮರಿಯಳ ಮಾತಿಗೂ ವ್ಯತ್ಯಾಸ. ಮಾರ್ತಳು ಯೇಸುವಿನ ಪಾದಕ್ಕೆ ಬೀಳಲೇ ಇಲ್ಲ, ಗೊತ್ತಾ ನಿಮಗೆ? ಮಾರ್ತಳು ಮಾತಾಡಿದಾಗ ಯೇಸು ಕಣ್ಣೀರು ಹಾಕಲಿಲ್ಲ, ಗೊತ್ತಾ ನಿಮಗೆ? ಮರಿಯಳು ಯೇಸುವಿನ ಪಾದಕ್ಕೆ ಬಿದ್ದು ಕಣ್ಣೀರಿಂದ ಆಕೆ ತನ್ನ ನೋವನ್ನ ಹೇಳಿಕೊಂಡಾಗ ಯೇಸುವಿನ ಮನಸ್ಸು ಕರಗಿತು. ಪ್ರಿಯರೇ, ಅನೇಕ ಸಾರಿ ನಾವು ಕೂಡ ಹಾಗೆ
ಮಾರ್ತಳ ಹಾಗೆ ನಮ್ಮ ಕಷ್ಟ ದೇವರ ಮುಂದೆ ಹೇಳಿದ್ರೆ ತೀರ್ತದೆ 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 ಎಂಬುದಾಗಿ ಬರೀ ಬಾಯನ್ನು ನಾವು ದೇವರ ಹತ್ರ ಕೇಳ್ತಾ ಇರ್ತೀವಿ. ಆದರೆ ಕಣ್ಣೀರಿಂದ ನಿಜವಾಗಲೂ ದೇವರ ಸನ್ನಿಧಿಯಲ್ಲಿ ನಾವು ಬೇಡುವಾಗ, ಆತನ ಪಾದದಲ್ಲಿ ನಾವು ಕೇಳುವಾಗ ಆತನು ಮನಸ್ಸು ಕರಗುವಂಥದ್ದಾಗಿದೆ. ಮರಿಯಲು ಕೇಳಿದಾಗ ಆತನ ಮನಸ್ಸು ಕರಗಿತು, ಆತನು ಅತ್ತನು. ಪ್ರಿಯರೇ, ಸಮಯದಲ್ಲಿ ನೀವು ದುಃಖದಲ್ಲಿದ್ದೀರಾ, ಸಮಸ್ಯೆಯಲ್ಲಿದ್ದೀರಾ, ಬಾಧೆಯಲ್ಲಿದ್ದೀರಾ, ಅವಮಾನದಲ್ಲಿದ್ದೀರಾ, ನಿಂದೆಯಲ್ಲಿದ್ದೀರಾ, ರೋಗದಲ್ಲಿ ಬಿದ್ದಿದ್ದೀರಾ, ಮರಣದ ಹಾಸಿಗೆಯಲ್ಲಿದ್ದೀರಾ, ಯೇಸುವಿನ ಪಾದದ ಬಳಿಯಲ್ಲಿ ಕುಳಿತು ಬೇಡಿರಿ, ಕಣ್ಣೀರಿಂದ ಆತನಲ್ಲಿ ಕೇಳಿಕೊಳ್ಳ್ರಿ. ಬಹುಶಃ ನನಗನ್ನಿಸ್ತದೆ ಮರಿಯಳು ಕೇಳಿದ ವಿಧಾನಕ್ಕೂ ಮಾರ್ತಳು ಕೇಳಿದ ವಿಧಾನಕ್ಕೂ ತುಂಬ ವ್ಯತ್ಯಾಸ ಇತ್ತು. ಮಾರ್ತಳು, ಸ್ವಾಮಿ ನೀನು ಇರ್ಲಿಲ್ವಲ್ಲ, ನೀನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನನ್ನ ತಮ್ಮ ಸಾಯ್ತಾ ಇರಲಿಲ್ಲ, ನೀನು ನೋಡಿದ್ರೆ ಇಷ್ಟು ಲೇಟಾಗಿ ಬಂದಿದ್ಯಾ, ಆದರೂ ದೇವರು ನೀನೇನು ಕೇಳ್ಕೊಳ್ತೀಯ ದೇವ್ರು ಕೊಡ್ತಾನೆ, ನನಗೆ ಗೊತ್ತು, ನೀನು ಕೇಳ್ಕೊ ಕೊಡ್ಬೋದು ಎಂಬುದಾಗಿ ಈ ರೀತಿಯಾಗಿ ಆತನೊಟ್ಟಿಗೆ ಮಾತನಾಡಿರ್ಬೋದು. ಆದರೆ ಮರಿಯಳು ಪಾದಕ್ಕೆ ಬಿದ್ದಳು. ಪ್ರಿಯರೇ, ಆಕೆ ಪಾದವನ್ನು ಹಿಡಿದುಕೊಂಡಳು. ಆಕೆ ಹೇಳಿದ್ದೇನು ಗೊತ್ತಾ? ಸ್ವಾಮಿ ನೀನು ಇದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ. ಕಣ್ಣೀರಿಂದ ಆಕೆ ಬೇಡಿದಳು. ಒಂದು ವೇಳೆ ನೀನು ಪ್ರಾರ್ಥನೆ ಮಾಡ್ತಾ ಇದ್ದಿ, ಎಷ್ಟೋ ವರ್ಷಗಳಿಂದ ಮಾಡ್ತಾ ಇದ್ದಿ ನಿನ್ನ ಪ್ರಾರ್ಥನೆಗೆ ಉತ್ತರ ಇಲ್ಲ, ಇವತ್ತಿನಿಂದ ಅದನ್ನು ಬದಲಾಯಿಸು. ಕಣ್ಣೀರಿಂದ ದೇವರ ಸನ್ನಿಧಿಯಲ್ಲಿ ಬೇಡು, ಕಣ್ಣೀರಿಂದ ದೇವರ ಕಾಲನ್ನು ಒದ್ದೆ ಮಾಡು. ಆತನು ನಿನಗೆ ಉತ್ತರ ಕೊಡುವ ಆತನಾಗಿದ್ದಾನೆ. ಅನೇಕ ಸರಿ ನಾವು ಬೇಡುವಾಗ ಕೋಪದಿಂದ, ರೋಷದಿಂದ, ದೇವರನ್ನು ದೂಷಿಸುತ್ತಾ ನಾವು ಬೇಡೋದುಂಟು. ಯಾಕಂದರೆ ದೇವರೇ ನಿನಗೆ ಮನಸ್ಸಿದ್ರೆ ಒಂದು ಕ್ಷಣದಲ್ಲಿ ನೀನು ಚೇಂಜ್ ಮಾಡ್ಬೋದಿತ್ತಲ್ಲ ಎಂಬುದಾಗಿ ಕೋಪದಿಂದ ನಾವು ದೇವರನ್ನ ಕೇಳೋದುಂಟು. ಇಲ್ಲ ಪ್ರಿಯರೇ, ದೇವರ ಮುಂದೆ ತಗ್ಗಿಸಿಕೊಂಡು ಮನಮರುಗಿದವರಾಗಿ ದೇವರನ್ನ ಕೇಳುವುದಾದರೆ ಆತನ ಹೃದಯವು ಕರಗುವಂಥದ್ದಾಗಿದೆ. ಕೀರ್ತನೆಗಾರನು ನಾವು ಓದ್ತೇವೆ, ಕೀರ್ತನೆಯಲ್ಲಿ ಕೀರ್ತನೆ 56:8 ಈ ರೀತಿಯಾಗಿ ಹೇಳಿದೆ, ನನ್ನ ಕಣ್ಣೀರನ್ನು ನೀನು ನೋಡಿದ್ದಿ, ಆ ಕಣ್ಣೀರನ್ನ ನಿನ್ನ ಬುದ್ದಲಿಯಲ್ಲಿ ಇಟ್ಟುಕೊಂಡಿದ್ದಿ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದ್ದಿ ಎಂಬುದಾಗಿ. ಪ್ರಿಯರೇ, ನಾವು ಸುರಿಸುವ ಕಣ್ಣೀರು ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಾವು ಯಾರ ಮುಂದೆ ಕಣ್ಣೀರು ಸುರಿಸ್ತಾ ಇದ್ದೀವಿ? ನಾವು ಮನುಷ್ಯರ ಮುಂದೆ ಕಣ್ಣೀರು ಸುರಿಸ್ತಾ ಇದ್ದೀವಿ. ನಾವು ಯಾರ ಹತ್ರ ಬೇಡ್ತಾ ಇದ್ದೀವಿ? ಮನುಷ್ಯರ ಮುಂದೆ ಬೇಡ್ತಾ ಇದ್ದೀವಿ. ನಾವು ಯಾರ ಹತ್ರ ಹೇಳ್ಕೊಳ್ತಾ ಇದ್ದೀವಿ? ಮನುಷ್ಯರ ಹತ್ರ ಹೇಳ್ಕೊಳ್ತಾ ಇದ್ದೀವಿ. ಅದನ್ನ ಬಿಡ್ರಿ, ಸಾಕು, ಇಷ್ಟು ದಿನ ಬೇಡಿತ್ತು. ಯೇಸುವಿನ ಪಾದದನ್ನ ಇಟ್ಕೊಳ್ರಿ. ನನಗನ್ನಿಸ್ತದೆ ಯೇಸುವಿನ ಮುಖವನ್ನು ಕೂಡ ನೋಡಲಿಕ್ಕಾಗದೆ ಮರಿಯಳು ಸ್ವಾಮಿ ಪಾದವನ್ನು ಹಿಡಿದು ಕಣ್ಣೀರಿಂದ ಆತನ ಪಾದವನ್ನು ತೇವೆ ಮಾಡಿ, ಸ್ವಾಮಿ ನೀನಿದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ ಎಂಬುದಾಗಿ ಕೇಳಿದ್ಲು. ಆ ಮರುಕ್ಷಣ ಏನಾಯ್ತು ಗೊತ್ತಾ? ಯೇಸು ಸ್ವಾಮಿಯ ಸಮಾಧಿ ಎಲ್ಲಿದೆ ಎಂಬುದಾಗಿ ಕೇಳಿ, ಲಾಜರನೇ ಹೊರಗೆ ಬಾ ಎಂಬುದಾಗಿ ಲಾಜರನಿಗೆ ಜೀವವನ್ನು ಕೊಟ್ಟನು. ಪ್ರಿಯರೇ, ಸತ್ತಂತ ಲಾಜರನ 4 ದಿನ ಆಗಿತ್ತು. ಆ ಲಾಜರನಿಗೆ ಜೀವ ಬಂತು. ಪ್ರಿಯರೇ, ನಿಮ್ಮನ್ನು ದೇವರ ಕರಗಳಿಗೆ ಒಪ್ಪಿಸ್ಕೊಡ್ರಿ. ನನಗೆ ಗೊತ್ತು, ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದೆ, ಯಾವುದೋ ಒಂದು ನೋವಿಂದ ನೀವು ಹಾದು ಹೋಗ್ತಾ ಇದ್ದೀರಿ, ಯಾವುದೋ ಒಂದು ಗೊಂದಲದಿಂದ ನೀವಿದ್ದೀರಿ, ಏನೆಲ್ಲ ಮಾಡಿ ಸಾಕಾಗಿದೆ. ಯೇಸು ಬಳಿಗೆ ಬನ್ನಿರಿ, ಆತನ ವಾಕ್ಯವನ್ನು ಕೇಳಿರಿ, ಆತನ ಪಾದಕ್ಕೆ ಅಡ್ಡ ಬೀಳ್ರಿ, ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳ್ರಿ, ಕಣ್ಣೀರಿಂದ ಬೇಡ್ರಿ. ಆತನು ನಿಮ್ಮನ್ನು ಬಿಡುಗಡೆ ಮಾಡುವತನಾಗಿದ್ದಾನೆ. ಸಮಯದಲ್ಲಿ ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ದಯವಿಟ್ಟು ಕಣ್ಣುಗಳನ್ನು ಮುಚ್ಚಿರಿ, ದೇವರ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ದೇವರು ನಿಮಗೆ ಖಂಡಿತವಾಗೂ ಸಹಾಯ ಮಾಡ್ತಾನೆ.